ಇದೇ ತಿಂಗಳು 9ರಂದು 9/9/2024ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 31 ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆಯಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಬೃಹತ್ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ರವಾನಿಸುವಂತಹ ಕಾರ್ಯಕ್ರಮ 9ನೇ ತಾರೀಕು ನಡೀತಾ ಇದೆ. ಬೆಂಗಳೂರಲ್ಲಿ ಇದೇ 9ನೇ ತಾರೀಕು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಆಯೋಜಿಸಿದೆ. ಸುಪ್ರೀಂ ಕೋರ್ಟ್ನ 7 ಜನ ನ್ಯಾಯಾಧೀಶರ ಪೀಠ, ಸಂವಿಧಾನ ಪೀಠ ತೀರ್ಪನ್ನು ಪ್ರಕಟಿಸಿದೆ. ತೀರ್ಪನ್ನು ಪ್ರಕಟಿಸಿ 1 ತಿಂಗಳ ಮೇಲೆ 1 ದಿನ ಆಗಿದೆ. 1/8/2024ರಂದು 7 ಜನರ ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಧಾನಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ವಾಗತ ಮಾಡಿದ್ದಾರೆ, ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಸ್ವಾಗತವನ್ನು ಮಾಡಿದ್ದಾರೆ. ಈಗಾಗಲೇ ಆಂಧ್ರದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ತೆಲಂಗಾಣದಲ್ಲಿ ಕ್ಯಾಬಿನೆಟ್ಗೆ ತೀರ್ಮಾನ ಮಾಡಿದ್ದಾರೆ. ಹರಿಯಾಣದಲ್ಲಿ ಕ್ಯಾಬಿನೆಟ್ ಇಟ್ಟು ತೀರ್ಮಾನವನ್ನು ಮಾಡಿ ಪರಿಶಿಷ್ಟ ಜಾತಿಗಳ ಅಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸೋಕ್ಕೆ ಅವರು ಮುಂದಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅದೇ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನು ಮುಂದುವರಿಸಿದೆ. ದಿವ್ಯ ಮೌನವನ್ನು ನಿರ್ಲಕ್ಷ್ಯತೆಯನ್ನು ಮಾಡಿದೆ. ಏನು ಸ್ವಾಗತ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಮುಂದುವರೆದ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಬರೀ ರಾಜಕೀಯ ಜಂಗಿ ಕುಸ್ತಿಯಲ್ಲಿ ಒಬ್ಬರಿಗೊಬ್ಬರು ಕೆಸರೆ ಹಚ್ಕೊಳ್ಳೋದ್ರ ಮೂಲಕ ಇಡೀ ರಾಜ್ಯದ ಜನತೆಯನ್ನು ಅವರ ಎಲ್ಲ ಒತ್ತಾಯಗಳನ್ನು ನಿರ್ಲಕ್ಷ್ಯ ಮಾಡಿದೆ. ಏನು ಪರಿಶಿಷ್ಟ ಜಾತಿಯ ಮೀಸಲಾತಿ ಸಂವಿಧಾನ ಜಾರಿಯಾದ ನಂತರ 1950ರಿಂದ ಕೊಡಮಾಡಿದ ಸಂವಿಧಾನಬದ್ಧವಾಗಿ ಕೊಡಮಾಡಿದಂತಹ ಮೀಸಲಾತಿ ಏನಿದೆ, ಆ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿನಲ್ಲಿ ಸಮಾನವಾಗಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿ ಹವ್ಯಕವಾಗಿ ಕರ್ನಾಟಕದಲ್ಲಿ ಮತ್ತು ಅನೇಕ ರಾಜ್ಯಗಳಲ್ಲಿ ಹೋರಾಟಗಳು ನಡ್ಕೊಂಡು ಬಂದಿದೆ. ಈ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಜೀವ ಬದುಕನ್ನೇ ಬಲಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಪರಿಶಿಷ್ಟ ಜಾತಿಯಲ್ಲಿ ಏನು ಮೀಸಲಾತಿಯನ್ನು ಕಲ್ಪಿಸಿದ್ರು ಆ ಮೀಸಲಾತಿ ಕಟ್ಟ ಕಡೆಯವರಿಗೆ ಮರೀಚಿಕೆಯಾಗಿದೆ. ಅಂದ್ರೆ 101 ಜಾತಿ ಪರಿಶಿಷ್ಟ 101 ಜಾತಿಯಲ್ಲಿರ್ತಕ್ಕಂಥ ಬಂಗಿ, ಜಾಡಮಾಲಿ, ದಕ್ಕಲಿಗ, ಸಮಗಾರ, ಮಾದಿಗ ಸಮಾಜ ಈ ಸಮಾಜದಲ್ಲಿ ಮೀಸಲಾತಿಯ ಸೌಲಭ್ಯ ದೊರಕಿಲ್ಲ. ಮೀಸಲಾತಿ ಸೌಲಭ್ಯ ದೊರಕ್ತಾ ಇರೋದ್ರಿಂದ ಅನೇಕ ಜನರು ನಿರುದ್ಯೋಗಿಗಳಾಗಿದ್ದಾರೆ, ಬಡತನ ಬವಣೆಯಲ್ಲಿ ಬೇಯ್ತಾ ಇದ್ದಾರೆ, ಅಸ್ಪೃಶ್ಯತೆಯ ಆಚರಣೆಯಿಂದ ಅವ್ರ ಬದುಕು ದಯನೀಯ ಸ್ಥಿತಿಯಾಗಿದೆ. ಇದನ್ನ ಮಾನವೀಯ ಹೋರಾಟಗಾರರು ಅನೇಕ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡಿದೆ. ನಿರಂತರವಾಗಿ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ. ಹೋರಾಟ ನಡೀತಾ ಇದ್ರೂ ಕೂಡ ಕಾಣದಂಗೆ ಸಿದ್ದರಾಮಯ್ಯನವರು ಅದೇ ತಮ್ಮ ಮೌನವನ್ನು ಮುಂದುವರಿಸಿದ್ದಾರೆ. ಕಳೆದ 5 ವರ್ಷದ ಆಡಳಿತದಲ್ಲಿ ಅವರು ಈ ಕಡತವನ್ನ ಕಳಕಾಕೊಂಡು ಸುಮ್ಮನಿದ್ರು. ಈಗೂ ಕೂಡ ಅದೇ ಮೌನವನ್ನು ಮುಂದುವರಿಸಿದ್ದಾರೆ. ಪರಿಶಿಷ್ಟ ಜಾತಿಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಬರೀ ಮೊಸಳೆ ಕಣ್ಣೀರು, ಓಟಿನ ಬ್ಯಾಂಕ್ ಅನ್ನಾಗಿ ಬಳಸ್ಕೊಂಡಿದೆ, ಮತ್ತೆ ಓಟಿನ ರಾಜಕಾರಣವನ್ನು ಮಾಡ್ತಾ ಇದೆ.
ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಯಾವುದೇ ನಿಜವಾದಂತ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ. ನಿಮ್ಗೇನಾದ್ರೂ ಕಳಕಳಿ ಇದ್ರೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆಯನ್ನ ಕೊಡ್ರಿ, ಸಂವಿಧಾನಕ್ಕೆ ಬೆಲೆಯನ್ನ ಕೊಡ್ರಿ, ಕಾನೂನಿಗೆ ಬೆಲೆಯನ್ನು ಕೊಡೋದಾದ್ರೆ ಈ ಕೂಡಲೇ ಸುಪ್ರೀಂ ಕೋರ್ಟ್ ತೀರ್ಪನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದೆ. 2023ರಲ್ಲಿ ಬಿಜೆಪಿಯ ಸರ್ಕಾರ, 2024ರಲ್ಲಿ ಕಾಂಗ್ರೆಸ್ ಸರ್ಕಾರ, ಎರಡೂ ಸರ್ಕಾರಗಳು ಇದು ಮೀಸಲಾತಿ ವರ್ಗೀಕರಣವನ್ನು ಒಪ್ಪಿಕೊಂಡು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದರು. ಮೂರು ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟವೆ. ಚುನಾವಣೆ ನಂತರ ಕಣ್ಣು ಕಿವಿ ಇಲ್ದಂಗೆ ಸುಮ್ಮನಾಗ್ತಾರೆ. ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಬಡವರನ್ನ ಮೋಸ ಮಾಡುವಂತಹ, ಅವರು ವಂಚುವಂತಹ ಒಂದು ಈ ರಾಜಕೀಯ ಕುತಂತ್ರ ಏನಿದೆ ಇದನ್ನ ಬಿಡಬೇಕು. ಕೂಡಲೇ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಏನು SC ST OBCಗಳಲ್ಲಿ ಬಡತನ ಮಡುಗಟ್ಟಿದೆ, ಈ ಬಡತನ ನಿವಾರಣೆಗೆ ಯಾವುದೇ ಒಂದು ಕವಡೆ ಕಾಸಿನಷ್ಟು ಕಿಮ್ಮತ್ತನ್ನ ಈ ಸರ್ಕಾರ ಕೊಡ್ತಾ ಇಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಇಟ್ಟಂತ ಹಣ ಏನಿದೆ, SC ST TSP ಹಣ 2023-24ರಲ್ಲಿ ಪರಿಶಿಷ್ಟ ಜಾತಿ ಹಣ 25,391 ಕೋಟಿ ಹಣವನ್ನ ಅಂತ್ಯ ಯೋಜನೆಗೆ ಬಳಕೆ ಮಾಡಿದೆ. ಒಂದು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಬಳಸಬೇಕಾದಂತ 25,391 ಕೋಟಿ ರೂಪಾಯಿ ಹಣವನ್ನ ರಸ್ತೆಗೆ ಅಭಿವೃದ್ಧಿಗೆ ಹಾಕಿದೆ, ಮೇಲ್ಸೇತುವೆಗೆ ಹಾಕಿದೆ, ಕಟ್ಟಡ ಮತ್ತು ಡ್ಯಾಂಗಳನ್ನ ಕಟ್ಟೋದಕ್ಕೆ ಹಣವನ್ನ ಬಳಕೆ ಮಾಡಿ ಈ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿಯವರಿಗೆ ತೀವ್ರ ಅನ್ಯಾಯವನ್ನ ಈ ಸರ್ಕಾರ ಮಾಡಿದೆ. ಕೂಡಲೇ ಅವರ ಹಣವನ್ನ ವಾಪಸ್ ಕೊಡಬೇಕು, ಅವರ ಅಭಿವೃದ್ಧಿಗೆ, ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಅಂತ ಮನವಿ ಮಾಡೋದ್ರ ಮೂಲಕ ಕಳೆದ 2 ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಮೆರಿಟ್ ಸ್ಕಾಲರ್ಶಿಪ್ ಅನ್ನ ರದ್ದು ಮಾಡಿದ್ದಾರೆ. ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋಗುವಂತಹ ಅವಕಾಶ ಏನಿದೆ ಪ್ರಬುದ್ಧ ಯೋಜನೆ ಅಂತ ಮಾಡಿದ್ರು ಅದನ್ನ ರದ್ದು ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ರದ್ದಾಗಿದೆ. ಯಾವುದೇ ಕಾಮಗಾರಿ ಕೆಲಸಗಳು ನಡೀತಾ ಇಲ್ಲ. ಪರಿಶಿಷ್ಟ ಜಾತಿಗಳ ಮಕ್ಕಳು ಶಾಲೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ್ರೆ ಸರ್ಕಾರ ಯಾವುದೇ ಗಮನವನ್ನ ಕೊಡ್ತಾ ಇಲ್ಲ. ಮುಖ್ಯವಾಗಿ SC ST OBCಗಳ ಅಭಿವೃದ್ಧಿಗೆ ಮಾಡಿದಂತ ನಿಗಮಗಳು ಏನಿದ್ದಾವೆ ಆ ನಿಗಮಗಳೆಲ್ಲನೂ ಕೂಡ ಒಂದು ನಿಗಮದಲ್ಲೂ ಕವಡೆ ಕಾಸಿನಷ್ಟು ಹಣ ಇಲ್ಲ. ಎಲ್ಲ ಹಣವನ್ನ ಇವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿ ಮತ್ತೆ ಹಣವನ್ನೇ ಕೊಡ್ಲಾರದೆ ಇಡೀ ನಿಗಮಗಳನ್ನ ಖಾಲಿ ಓಡಿಸ್ತಾ ಇದ್ದಾರೆ. ಒಂದು ಪರ್ಬಾತ್ ಆಗಿದೆ ಸರ್ಕಾರ. ಸರ್ಕಾರದಲ್ಲಿ ಹಣ ಎಲ್ಲೂ ಹೋಯ್ತು, ಏನಾಯ್ತು ಅನ್ನೋ ಅನುಮಾನ, ದಟ್ಟ ಅನುಮಾನ ಇವತ್ತು ಕಾಡ್ತಾ ಇದೆ. ಯಾವುದೇ ನಿಗಮಗಳಲ್ಲಿ ಹಣ ಇಲ್ಲ, ತೀವ್ರ ಭ್ರಷ್ಟಾಚಾರ, ಪರಿಶಿಷ್ಟ ಜಾತಿ ಅಭಿವೃದ್ಧಿಗಳಂತೂ ನಡೀತಾನೆ ಇಲ್ಲ. ಮಕ್ಕಳುಗಳು ಶಾಲೆ ಬಿಟ್ಟಿದ್ದಾರೆ, ಹಾಸ್ಟೆಲ್ಗಳು ಸರಿಯಾಗಿ ನಡೀತಾ ಇಲ್ಲ, ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ. ಈ ರೀತಿಯ ದೌರ್ಜನ್ಯ ಮತ್ತು ನಿರ್ಲಕ್ಷ್ಯತೆ ಮತ್ತು ಭ್ರಷ್ಟಾಚಾರ ಇನ್ನೊಂದು ಕಂಡರಿಯದ ರೀತಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಇದೆಲ್ಲವನ್ನು ಖಂಡಿಸಿ ನಾವು ಇದೇ ತಿಂಗಳು 9ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನು ಮಾಡ್ತೇವೆ. ಇದೇ ನಿರ್ಲಕ್ಷ್ಯತೆ, ಇದೇ ರೀತಿಯ ಪರಿಶಿಷ್ಟ ಜಾತಿಯ ವಿರೋಧಿ ನಿಲುವನ್ನ ತಾಳಿದರೆ ಸರ್ಕಾರದ ವಿರುದ್ಧ ಪ್ರತಿ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ನಾವು ಉಗ್ರ ಹೋರಾಟವನ್ನ, ಜನಾಂದೋಲನ ಕಾರ್ಯಕ್ರಮವನ್ನ ಮಾಡ್ತೇವೆ. ಮತ್ತೊಂದು ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೇವೆ. ಏನು ಉಪಚುನಾವಣೆ ಬರ್ತಾ ಇದೆ, ಮೀಸಲಾತಿ ವರ್ಗೀಕರಣ ಮಾಡದೆ ಹೋದ್ರೆ ಯಾವುದೇ ಪಕ್ಷಕ್ಕೆ ಮತ ಹಾಕ್ಸಕ್ಕೆ ಬಿಡಲ್ಲ. ಇಡೀ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತ ಕೆಲಸಗಳನ್ನ ನಾವು ಮುಂದಾಗಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ DSS ಮತ್ತು RPB ಸರ್ಕಾರಕ್ಕೆ ಕೊಡ್ತಾ ಇದೆ.
ಏನು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದೆ, ಈ ಆಡಳಿತಕ್ಕೆ ಬರೋದಕ್ಕೆ SC ST OBCಗಳು ಏನಿದ್ದಾರೆ, ಪ್ರಗತಿಪರ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಏನಿವೆ, ಎಲ್ಲನೂ ಕೂಡ ಒಟ್ಟಾಗಿ ಹಳ್ಳಿಗಳಲ್ಲಿ ಕೆಲಸ ಮಾಡಿ ಸರ್ಕಾರವನ್ನು ತಂದ್ವಿ. ಈ ಸರ್ಕಾರ ತರಲಿಕ್ಕೆ ಕಾರಣ ಬಿಜೆಪಿ ಅವರು ಸಂವಿಧಾನವನ್ನು ಬದಲು ಮಾಡಿಬಿಡ್ತಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಗಾಬರಿಯಿಂದ ಜನ ನಾವೆಲ್ಲ ಹೋರಾಟವನ್ನ ಮಾಡಿ ಈ ಸರ್ಕಾರಕ್ಕೆ ಮತವನ್ನು ಕೊಟ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಪರಿಶಿಷ್ಟ ಜಾತಿಯವರ ಹಣ ಮಿಸ್ಸು, ಭ್ರಷ್ಟಾಚಾರ, ಮತ್ತೆ ಅವರಿಗೆ ಅನ್ಯಾಯ, SC ST OBCಗಳಿಗೆ ಅನ್ಯಾಯ, ಈ ರೀತಿಯ ಅನ್ಯಾಯವನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಂದೂ ಕೂಡ ಮೀಸಲಾತಿ ವರ್ಗೀಕರಣದಲ್ಲಿ ಇವರ ವಿರೋಧ ಇದೆ. ಇಡೀ ಎಲ್ಲ ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಭಿನ್ನವಾಗಿ ಪರಿಶಿಷ್ಟ ಜಾತಿ ವರ್ಗದ ವಿರುದ್ಧ ನಡ್ಕೊಂತ ಇದೆ. ಕಾರಣ ಅದು ಯಥಾಸ್ಥಿತಿವಾದ, ಪೂರ್ವಗ್ರಹ ಪೀಡಿತವಾದ, ಮೃದು ಕೋಮುವಾದಿಯ ತನ್ನ ಕೋಮುವಾದಿಗಳನ್ನು ವಿರೋಧ ಮಾಡೋದು ತಾನೇ ಕೋಮುವಾದಿ ಆಗೋದು, ಜಾತಿವಾದಿಗಳನ್ನು ವಿರೋಧ ಮಾಡೋದು ತಾನೇ ಜಾತಿವಾದಿ ಆಗೋದು, ಭ್ರಷ್ಟಾಚಾರಿಗಳನ್ನು ವಿರೋಧಿ ಮಾಡೋದು ತಾನೇ ತೀವ್ರ ಭ್ರಷ್ಟಾಚಾರಿ ಆಗುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ದರಿಂದ ನಾನೀಗ ಒತ್ತಾಯ ಮಾಡ್ತಾ ಇದ್ದೇನೆ, ಕೂಡಲೇ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶಿಸಬೇಕು, ಸೋನಿಯಾ ಗಾಂಧಿ ಅವರು ಮಧ್ಯಪ್ರವೇಶಿಸಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಬಿಚ್ಚಿ ಮಾತಾಡಬೇಕು ಮೀಸಲಾತಿಯ ವರ್ಗೀಕರಣದ ಬಗ್ಗೆ ಅಂತ ನಾನು ಆಗ್ರಹವನ್ನ ಮಾಡೋದ್ರ ಮೂಲಕ ಮೀಸಲಾತಿ ವರ್ಗೀಕರಣದ ಬಗ್ಗೆ ನೀವು ಚಕಾರ ಎತ್ತ ಹೋದ್ರೆ ಇಡೀ ಬಡತನ, ಅಸ್ಪೃಶ್ಯತೆ, ದೌರ್ಜನ್ಯದ ಪರವಾಗಿದ್ರೆ ನೀವು ಅಂತ ನಾವು ತಿಳ್ಕೋಬೇಕಾಗ್ತದೆ. ದೌರ್ಜನ್ಯಗಳು ಜಾಸ್ತಿ ಆಗಿದ್ದಾವೆ ಸಿದ್ದರಾಮಯ್ಯನವರ ಆಡಳಿತದಲ್ಲಿ. ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ. 20 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ. ಅನೇಕ ಕೊಲೆಗಳು, ಪರಿಶಿಷ್ಟ ಜಾತಿಯ ಕೊಲೆಗಳು ನಡೆದಿದೆ. ಹೆಣ್ಣು ಮಕ್ಕಳ ಅತ್ಯಾಚಾರಗಳು ಬೀದಿ ಬೀದಿಗಳಲ್ಲಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಕಾಂಗ್ರೆಸ್, ಬಿಜೆಪಿ, ಜನತಾದಳದ ಪಕ್ಷ ಏನಿದಾವೆ ಈ ಮುಖಂಡರುಗಳು, ಅವರಿಗೆ ಯಾವುದೇ ಪ್ರಬುದ್ಧತೆ ಇಲ್ಲ, ಮೌಲ್ಯಾಧಾರಿತ ರಾಜಕಾರಣ ಗೊತ್ತಿಲ್ಲ, ಅವರು ಕಾನೂನು ಕೂಡ ಸರಿಯಾಗಿ ಓದ್ಕೊಂಡಿಲ್ಲ. ಬಾಯಿ ಬಂದಂಗೆ ಮಾನವನ ಮೀರಿ ಮಾನಷ್ಟಾಗೋ ಮಟ್ಟಕ್ಕೆ ಮಾತುಗಳನ್ನು ಆಡ್ತಾರೆ. ಆ ಮಾತಿನಲ್ಲಿ ಯಾವುದೇ ವಿಚಾರಗಳಿರಲ್ಲ. ಈ ರಾಜ್ಯದವನ್ನ ಒಂದು ಸಬಲೀಕರಣ ಕಡೆ ಕೊಂಡೊಯ್ಯ ಅಂತ ಮಾತುಗಳಿಲ್ಲ. ವೈಯಕ್ತಿಕ ಮಾತುಗಳನ್ನು ಆಡ್ಕೊಂಡು ಕಾಂಗ್ರೆಸ್, ಬಿಜೆಪಿ ದಳ ಒಬ್ಬರಿಗೊಬ್ರು ಜಂಗಿ ಕುಸ್ತಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ, ರಂಗಿನ ಭಾಷಣಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ವೈಯಕ್ತಿಕ ದ್ವೇಷ, ಜಿದ್ದು, ರಾಗ ಇದರಲ್ಲಿ ಮಂದಿ ಮುಂದುವರಿತಾ ಇದ್ದಾರೆ. ರಾಜ್ಯದಲ್ಲಿ ಮಳೆ ಬಿದ್ದು ಅನೇಕ ಜನರು ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಬೆಳೆಗಳು ನಾಶ ಆಗ್ತಾ ಇದೆ. ರೈತರ ಕಡೆ ನೋಡ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕಡೆ ನೋಡ್ತಾ ಇಲ್ಲ. ಇದೆಲ್ಲವನ್ನೂ ಕೂಡ ಖಂಡಿಸಿ ನಾವು 9ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಸಮಾಜದ ಎಲ್ಲ ಮಹನೀಯರು ನಮಗೆ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಮಾಧ್ಯಮಗಳನ್ನ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸರ್ಕಾರಕ್ಕೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಯಾವುದೇ ಪಕ್ಷ ಆಗಿರಲಿ ಅವ್ರಿಗೆ ಬುದ್ಧಿ ಕಲಿಸುವಂತಹ, ಅವರು ಸರ್ದಾರಲ್ಲಿ ನಡೆಸುವಂತ ಕೆಲಸವನ್ನ ಮತದಾರರು ಮಾಡಬೇಕು. ಇದು ಮತದಾರರ ಹೆಗಲ ಮೇಲೆ ಜವಾಬ್ದಾರಿಯಾಗಿದೆ. ಆದ್ದರಿಂದ ಮೀಸಲಾತಿ ವರ್ಗೀಕರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಉತ್ತರವನ್ನ ಹೇಳಬೇಕು. ಇಲ್ಲದೆ ಹೋದ್ರೆ ಹೋರಾಟಗಳು ನಾವು ಹಳ್ಳಿಗಳಲ್ಲಿ ತೀವ್ರತರವಾದಂತಹ ಹೋರಾಟಗಳನ್ನು ಮಾಡ್ತೇವೆ. ಮುಂದೆ ಆದಂತ ಅನಾಹುತಗಳೇ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಗುಣಮಟ್ಟದ ಹೋರಾಟವನ್ನ, ಪ್ರಬುದ್ಧ ಹೋರಾಟವನ್ನ, ಜನಜಾಗೃತಿ ಹೋರಾಟವನ್ನ ಮಾಡ್ತೇವೆ. ಆದ್ರೆ ರಾಜಕೀಯ ಪಕ್ಷದ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಜನಜಾತ್ರೆ ಮಾಡ್ತಾರಲ್ಲ, ಆ ತರ ಮಾಡಬಹುದು. ಈಗ ಒಳ ಮೀಸಲಾತಿ ಬಗ್ಗೆ ಸದಾಶಿವ ಆಯೋಗದ ವರದಿ ಪ್ರಕಾರ ಜನಸಂಖ್ಯೆಯನ್ನು ನೋಡಬೇಕು ಅಥವಾ ಈ ಸರ್ಕಾರನೇ ಒಂದು ಸಮೀಕ್ಷೆ ನಡೆಸಿ ಅದರ ಪ್ರಕಾರ ಮಾಡಬೇಕು. ನೋಡಿ, ಈಗಾಗಲೇ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ದಯಮಾಡಿ ಸಾಕಷ್ಟು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗಾಗಲೇ ಜನಗಣತಿ, ಜಾತಿ ಗಣತಿ 2015 ಆಗಿದೆ.
2013ರಲ್ಲಿ ಸದಾಶಿವ ಆಯೋಗ ದತ್ತಾಂಶವನ್ನ ಕೊಟ್ಟಿದ್ದಾರೆ. ದತ್ತಾಂಶ ತಗೊಂಡು ನೀವು ವರ್ಗೀಕರಣ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನು ಈಗಾಗಲೇ ಒದಗಿಸಿದೆ. ಸರ್ಕಾರ ಕೂಡ ಸದಾಶಿವ ಆಯೋಗದ 1 ಮತ್ತು 2 ಒಪ್ಕೊಂಡಿದೆ. ಅದು ಶಿಫಾರಸ್ ಮಾಡಿದೆ. ಜಾತಿ ಸಮೀಕ್ಷೆ ಕೂಡ ನಡೆದಿದೆ. ಒಂದು ವಿಚಾರ ಏನಂದ್ರೆ ಇಲ್ಲಿ ಕೆನೆ ಪದರದ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಕೆಲವು ಕಡೆ. ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಹೇಳಿದೆ ಅಂತ. ಕೆನೆ ಪದರ ಸಂವಿಧಾನದ ಕಾಲಂ 15/4 ಪ್ರಕಾರ ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಇಲ್ಲ. ಸಂವಿಧಾನವೇ ಸ್ಪಷ್ಟಪಡಿಸಿದೆ. 1. 2ನೇದು 9 ಜನರ ನ್ಯಾಯಾಧೀಶರ ಪೀಠ ಇಂದಿರಾ ಸಹಾನಿ ಕೇಸ್ನಲ್ಲಿ 1992ರಲ್ಲಿ ತೀರ್ಪನ್ನು ಕೊಟ್ಟು ಸ್ಪಷ್ಟವಾಗಿದೆ ಹೇಳಿದೆ ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಬರೋದಿಲ್ಲ. ಇದು ಕೊಟ್ಟಿರುವಂಥದ್ದು ಅಸ್ಪೃಶ್ಯತೆ, ದೌರ್ಜನ್ಯ, ಅವ್ರ ಎಕ್ಸ್ಪ್ಲೈಟೇಷನ್ ಏನಾಗಿದೆ ಅವ್ರ ಮೇಲೆ, ಅದಕ್ಕೋಸ್ಕರ ಈ ಮೀಸಲಾತಿಯನ್ನ ಕೊಟ್ಟಿರುವಂಥದ್ದು. ಇದು ಶೈಕ್ಷಣಿಕ ಉದ್ಯೋಗದಲ್ಲಿ ಕೊಟ್ಟಿರುವಂಥ ಮೀಸಲಾತಿ ಏನಿದೆ ಕೆನೆ ಪದರ ಬರಲ್ಲ ಅಂತ ಹೇಳಿದೆ. ಅದನ್ನ ಈಗಾಗಲೇ ಪ್ರಧಾನಿ ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಇಟ್ಟು ತೀರ್ಮಾನವನ್ನ ಮಾಡಿದೆ. ಜೊತೆಗೆ ಇದು ಏನು ಕೆನೆ ಪದರದ ವಿಚಾರ ಬಂದು ಸಂವಿಧಾನದಲ್ಲಿ ಕನ್ಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಅಂತ, ಅಂದ್ರೆ ಕೇಂದ್ರ ಸರ್ಕಾರ ಡೀಲ್ ಮಾಡ್ಬೇಕು ಈ ಸಬ್ಜೆಕ್ಟ್ ಅನ್ನ. ಕೇಂದ್ರ ಸರ್ಕಾರ ತನ್ನ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗುತ್ತೆ. ಆದ್ದರಿಂದ ರಾಜ್ಯ ಸರ್ಕಾರ ಏನು ಖ್ಯಾತಿ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಪ್ರಧಾನಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಕೂಡಲೇ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಈಗಾಗಲೇ ಜಾತಿ ಜನಗಣತಿ ಆಗಿದೆ. ಎಂಪೆರಿಕಲ್ ಡಾಟಾ ಏನಿದೆ, ದತ್ತಾಂಶ ಇದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPB ಇದೇ ತಿಂಗಳು 9ನೇ ತಾರೀಕಿನಂದು ಅಂದ್ರೆ 9/9/2024ರಂದು ರಾಜ್ಯದ 31 ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನ ಹಮ್ಮಿಕೊಂಡಿದೆ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನ ತಮಟೆ ಚಳವಳಿಯನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಆಗ್ರಹವನ್ನ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪು ಬಂದು ಈಗಾಗಲೇ 1 ತಿಂಗಳ 1 ದಿನ ಆಗಿದೆ. ತೀರ್ಪು ಬಂದ ತಕ್ಷಣ ಮೋದಿಜಿರವರು ಮತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ವಾಗತವನ್ನ ಮಾಡಿದ್ರು. ಆದ್ರೆ ರಾಜ್ಯ ಸರ್ಕಾರ ಸ್ವಾಗತ ಮಾಡಿದ್ದ ಬಿಟ್ರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿಲ್ಲ. ಅದೇ ತನ್ನ ದ್ಯೂರ್ಯ ಮೌನವನ್ನ, ನಿರ್ಲಕ್ಷ್ಯತೆಯನ್ನ ತಾಳಿದೆ. ಪರಿಶಿಷ್ಟ ಜಾತಿಗಳ ಬಗ್ಗೆ, SC ST OBCಗಳ ಅಭಿವೃದ್ಧಿಯ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂತ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಈ ಸಮಾಜದ ಏಳಿಗೆಗೆ ಮುಂದಾಗಿದ್ದೇ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಮೀಸಲಾತಿ ವರ್ಗೀಕರಣದ ವಿರುದ್ಧ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸಕಾರಣವಾದಂತ ವಿಚಾರ ಅಂದ್ರೆ ಯಥಾಸ್ಥಿತಿವಾದವನ್ನು ಬಯಸ್ತಾರೆ. ಮೃದು ಕೋಮುವಾದಿ, ಜಾತಿವಾದಿ ಕಾಂಗ್ರೆಸ್ಸು. ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಎಲ್ಲಾ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, SC ST OBCಗಳು ಕಾರಣರಾಗಿದ್ದೀವಿ. ಬಿಜೆಪಿ ಸಂವಿಧಾನವನ್ನು ಬದಲು ಮಾಡ್ತಾ
ಆಗ್ತದೆ ಅಂತ ಒಂದೇ ಒಂದು ಉಯಿಲೆಯನ್ನು ಎಬ್ಬಿಸಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಗಾಬರಿಯಿಂದ ನಾವೆಲ್ಲನೂ ಕೂಡ ಬಿಜೆಪಿ ವಿರುದ್ಧ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತರೋದಕ್ಕೆ ಕಾರಣರಾದ್ವಿ. ಯಾರು ಕಾಂಗ್ರೆಸ್ ಸರ್ಕಾರವನ್ನು ತಂದೋದಕ್ಕೆ ಕಾರಣರಾದ್ವಿ SC OBCಗಳನ್ನು ಇವ್ರನ್ನೇ ತುಳಿತಾ ಇದ್ದಾರೆ. ನಾನಂತೂ ಆಗ್ರಹ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾಹೇಬರಿಗೆ, ಕೂಡಲೇ ಪರಿಶಿಷ್ಟ ಜಾತಿಯವರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ. 30 ವರ್ಷಗಳಿಂದ ವಿವಿಧ ಸಂಘಟನೆಗಳು, ಸಮಾಜದ ಸಮುದಾಯದ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳೇನಿದ್ದಾವೆ ಇವಕ್ಕೆ ಮೀಸಲಾತಿ 15% ಕೊಟ್ಟಂತ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಅಸಮಾಧಾನದಿಂದ ಹೋರಾಟಗಳು ಅವಿರತವಾಗಿ ನಡ್ಕೊಂಡು ಬಂದಿದೆ ಕಳೆದ 3 ದಶಕಗಳಿಂದ. ಈ 101 ಜಾತಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಬಂಗಿ ಮಲವರು ಅಂತ ಸಮಾಜ, ಜಾಡುಮಲಿ ಮಹಾನಗರಗಳನ್ನು ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕ ಸಮಾಜ, ಸಮಗಾರರು, ದಕ್ಕಲರು, ಮಾದಿಗ ಸಮಾಜ ಇವೆಲ್ಲನೂ ಕೂಡ ತೀರ ಹಿಂದುಳಿದಿದ್ದಾವೆ. ಇದಕ್ಕೆ ಮೀಸಲಾತಿಯ ಯಾವುದೇ ಸೌಲಭ್ಯಗಳು ಸರಿಯಾಗಿ ತಲುಪಿಲ್ಲ. ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರೆ ಕಟ್ಟ ಕಡೆ ಈ ಸಮಾಜಕ್ಕೆ ಮೀಸಲಾತಿ ಸಿಗ್ತದೆ. ಇದನ್ನ ಮೇಲೆತ್ತೋದಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದರೆ ಮೀಸಲಾತಿಯ ಸೌಲಭ್ಯವನ್ನು ಬಳಸಿಕೊಂಡು ಮೀಸಲಾತಿಯ ಫಲಾನುಭವಿಗಳಾಗಿ ಬಂದಂತ MP ಗಳು, MLAಗಳು, ಮಂತ್ರಿಗಳು, SC STಯ MLA ಮಂತ್ರಿ, ಶಾಸಕರುಗಳು ಪರಿಶಿಷ್ಟ ಜಾತಿಯವರ ಪರವಾಗಿ ನಿಂತದ್ದೇ ಇಲ್ಲ. ಕೂಡಲೇ ನೀವು ಬಾಯಿ ಬಿಚ್ಚಬೇಕು. ಮುಖ್ಯವಾಗಿ AICC ಅಧ್ಯಕ್ಷರಾದ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಬಾಯನ್ನ ತೆಗೆಯಬೇಕಾಗಿದೆ. ನೀವು ಮೀಸಲಾತಿಯ ವರ್ಗೀಕರಣದ ವಿರುದ್ಧ ಏನು ಭಿನ್ನ ರಾಗವನ್ನು ತೆಗೆದಿದ್ದೀವಿ, ಅದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶಿಸಬೇಕಾಗ್ತದೆ. ಈ ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೆಲವರು ಕೆನೆ ಪದರದ ವಿಚಾರವನ್ನ ಬಳಸ್ತಾ ಇದ್ದಾರೆ. ನಾನಾದರೂ ಹೇಳ್ತೇನೆ, ಸಂವಿಧಾನದ ಅನುಚ್ಛೇದ 15(4), 16(4) ಪ್ರಕಾರ ಕೆನೆ ಪದರಕ್ಕೆ ಪರಿಶಿಷ್ಟ ಜಾತಿಯವರಿಗೆ ಅನ್ವಯ ಆಗಲ್ಲ. ಇದು ಅಸ್ಪೃಶ್ಯತೆ, ದೌರ್ಜನ್ಯ, ಶೋಷಣೆಯ ಮೂಲ ಮಾನದಂಡವಾಗಿ ಕೊಟ್ಟಂತ ಮೀಸಲಾತಿ ಇದು. ಈಗಾಗಲೇ 1992ರಲ್ಲಿ ಇಂದಿರಾ ಸಹಾನಿ ಪ್ರಕರಣದಲ್ಲಿ 9 ಜನರ ನ್ಯಾಯಾಧೀಶರ ಪೀಠ, ಸಂವಿಧಾನ ಪೀಠ ಸ್ಪಷ್ಟಪಡಿಸಿದೆ ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಬರಲ್ಲ ಅಂತ. ಅದನ್ನೇ ಪ್ರಧಾನಿಯವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನವನ್ನ ಮಾಡಿ ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಬರಲ್ಲ ಅಂತ ಹೇಳಿದ್ದಾರೆ. ಆಮೇಲೆ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟಂತಹ ಏನು ತೀರ್ಪು ಕೊಟ್ಟರು, ಆ ತೀರ್ಪಿನಲ್ಲಿ ಎಲ್ಲೂ ಕೂಡ CJI ರವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಅವರು ಜಡ್ಜ್ಮೆಂಟ್ನಲ್ಲಿ ಅನಾಲಿಸಿಸ್, ಕನ್ಕ್ಲೂಷನ್, ಸಮ್ಮರಿಯನ್ನು ಬರೆದಿದ್ದಾರೆ. ಈ ಮೀಸಲಾತಿಯ ಪ್ರತಿಯೊಂದು 500ಕ್ಕೂ ಹೆಚ್ಚು ಪುಟಗಳಿದೆ ಇದರಲ್ಲಿ. ಜಡ್ಜ್ಮೆಂಟ್ ಅಲ್ಲಿ ಏನು ಸುಪ್ರೀಂ ಕೋರ್ಟ್ 7 ಜನರ ನ್ಯಾಯಾಧೀಶರ ತೀರ್ಪನ್ನು ಕೊಟ್ಟರು, ಈ ತೀರ್ಪು 500ಕ್ಕೂ ಹೆಚ್ಚು ಪುಟಗಳಿದ್ದಾವೆ. ಇದನ್ನ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೇವೆ. ಎಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಇಲ್ಲ. ಕೆಲವರು ಜಡ್ಜು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಷ್ಟೇ.